ಪರ್ಸನಲಿ ನಂಗೆ ಕ್ರಿಕೆಟ್ ಗಾಳಿಗಂತ ಗೊತ್ತಿಲ್ಲ. ಒಂದ್ ಬ್ಯಾಟ್ ಇರುತ್ತೆ, ಬಾಲ್ ಇರುತ್ತೆ ಅಂತ ಮಾತ್ರ ಗೊತ್ತು. ಆದ್ರೂ ಕೂಡ ನಾನು ಇವೆಂಟ್ ಅಲ್ಲಿ ಇದೀನಿ ಅಂತಂದ್ರೆ ಅದು ಹೆಣ್ಮಕ್ಳ ಒಂದು ಇವೆಂಟ್ ಅಂಡ್ ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಕ್ರಿಕೆಟ್ ಆಡ್ತಿದ್ದಾರೆ. ಸೊ ಈ ರೀತಿ ಒಂದು ಹೆಣ್ಮಕ್ಳು ಏನಾದ್ರು ಔಟ್ ಆಫ್ ದ ಬಾಕ್ಸ್ ಬಂದ್ ಮಾಡ್ತಿದ್ದಾರೆ ಅಂತಂದ್ರೆ ನಾನು ಆ ಒಂದು ಜಾಗದಲ್ಲಿ ಇರೋದು ಸೂಕ್ತ ಅಂತ ನನಗನ್ಸುತ್ತೆ. ಸೊ ಹಾಗಾಗಿ ಅವ್ರನ್ನ ಚಿಯರ್ ಮಾಡಕ್ಕೆ, ಮೋಟಿವೇಟ್ ಮಾಡಕ್ಕೆ ನಾನು ಕೂಡ ಈ ಟೀಮಲ್ಲಿ ಇದ್ದೀನಿ. ಐ ಆಮ್ ಸೋ ಹ್ಯಾಪಿ ಬಿಕಾಸ್ ಯಾರೋ ಏನೋ ಒಂದು ಹೆಣ್ಮಕ್ಳಿಗೆ ಅಂತ ಮಾಡ್ತಾ ಇದಾರೆ ಅಂತ. ಸೊ ಇನ್ ಮುಂದಿನ ದಿನಗಳಲ್ಲಿ ಕ್ರಿಕೆಟ್ ಹೇಗೆ ಬಂದಿದೆಯೋ ಹಾಗೆ ಬಾಡಿ ಬಿಲ್ಡಿಂಗ್ ಕೂಡ ಬರ್ಲಿ ಅನ್ನೋದು ನನ್ನ ಆಸೆ. ಅಂದ್ರೆ ಮಾತಲ್ಲ, ಮಾತಾಡೋದಲ್ಲ. ಕ್ರಿಕೆಟ್ ಅಲ್ಲಿ ಏನು ಬರಲ್ಲ. ನನ್ನ ಲೈಫ್ ಅಲ್ಲಿ ಕ್ರಿಕೆಟ್ ಆಡಿಲ್ಲ. ಬಟ್ ನನ್ಗನ್ಸುತ್ತೆ ಈ ಒಂದು ಜರ್ನಿ ಮುಗಿಯೋಷ್ಟರಲ್ಲಿ ನನಗೆ ಇಂಟ್ರೆಸ್ಟ್ ಬರುತ್ತೆ ಅದ್ರ ಮೇಲೆ ಅಂತ. ನಂಗೆ ಪರ್ಸನಲಿ ಗಂಗೂಲಿ ಇಷ್ಟ. ಅವ್ರ ಆಟಗಳನ್ನ ನೋಡಿ ಅಲ್ಲ, ಬಟ್ ಪರ್ಸನಲಿ ಅವರ ಒಂದು ಲುಕ್ಸ್ ಮತ್ತೆ ಅವರ ಒಂದು ಆಟ ಆಡ್ಬೇಕಾದ್ರೆ ಮಾಡುವಂತ ಎಕ್ಸ್ಪ್ರೆಷನ್ಸ್ ಎಲ್ಲ ಪರ್ಸನಲಿ ಗಂಗೂಲಿ ಇಷ್ಟ. ಇನ್ನ ಒಂದು ಇನ್ಸಿಡೆಂಟ್ ಕೇಳಿದ್ರೆ ನೀವು ನಿನ್ನೆ ಒಂದು ಲೈವ್ ಬಂದು ಮಾತಾಡಿದ್ರಿ. ಹೌದು, ವಿಷಯದ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತೀರಾ ಅಂತ ಏನೋ ಕನ್ಫ್ಯೂಷನ್ ಇದೆ ಒಂದು. ಓಕೆ ಹೇಳಿ. ಹೇಳಿ. ಯಾವ ವಿಷಯದ ಬಗ್ಗೆ ಬಂದಿತ್ತು ನಿಮ್ಗೆ ಅಂತ ಒಂದು ಉತ್ತರ ಕೊಟ್ಟಿದ್ದೀರಾ? ಹೌದು. ಸೊ ಅಂದ್ರೆ ಬಂದಿತ್ತಾ, ಹೇಗೆ ಅದು ಏನಾದ್ರು ಪ್ರೂಫ್? ಹೌದು ಬಂದಿತ್ತು. ನನ್ನ ಬ್ಲಾಕ್ ಲಿಸ್ಟ್ ಅಲ್ಲಿ ಗೌತಮ್ _KS 1919 ಅನ್ನೋ ಅಕೌಂಟ್ ಇತ್ತು. ನಾನು ಇದನ್ನ ಯಾಕೆ ಚೆಕ್ ಮಾಡಿದ್ದು ಅಂತಂದ್ರೆ ದ ಹಿಂದೂ ಪೇಪರ್ ಅಲ್ಲಿ ಪಬ್ಲಿಷ್ ಆಗಿದೆ. ಆ ವ್ಯಕ್ತಿಯ ಅಕೌಂಟ್ ಈ ಒಂದು ಫೇಕ್ ಅಕೌಂಟ್ ಹೆಸರಾಗಿತ್ತು. ಆ ವ್ಯಕ್ತಿಯ ಫೇಕ್ ಅಕೌಂಟ್ ಈ ಹೆಸರಲ್ಲಿ ಇತ್ತು ಅನ್ನೋದು. ಸೊ ಅದಾದ್ಮೇಲೆ ನನ್ನ ಫಾಲೋವರ್ಸ್ ಅಲ್ಲಿ ಇದಾರಲ್ಲ ಅಂತ ಚೆಕ್ ಮಾಡಿದೆ, ಫಾಲೋವರ್ಸ್ ಅಲ್ಲಿ ಇರ್ಲಿಲ್ಲ. ಬ್ಲಾಕ್ ಲಿಸ್ಟ್ ಅಲ್ಲಿ ಚೆಕ್ ಮಾಡಿದಾಗ ಇತ್ತು. ಅಂಡ್ ನಿಮ್ಗೆ ಗೊತ್ತು ನನ್ನ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ ಬಂದ್ರೆ ಸ್ಟೋರಿಲಿ ಹಾಕೊಂಡು ರುಬ್ತೀನಿ, ಇಲ್ಲ ಅಂತಂದ್ರೆ ಅವರೇ ಸಾರಿ ಅಕ್ಕ ಅಂತ ಹೇಳೋರ್ಗೂ ಬಿಡಲ್ಲ. ಸೊ ಇದನ್ನ ಬ್ಲಾಕ್ ಮಾಡಿದೀನಿ ಅಂತಂದ್ರೆ ತೀರಾ ಕೆಟ್ಟದಾಗಿ ಬಂದಿದ್ರೆ ಅಂಡ್ ಫೇಕ್ ಅಕೌಂಟ್ಸ್ ಇಂದ ನಂಗೆ ಬರೋ ನೆಗೆಟಿವ್ ಕಮೆಂಟ್ಸ್ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಬಿಕಾಸ್ ಮುಖನೇ ಇಲ್ದಿರೋ ವ್ಯಕ್ತಿ ಜೊತೆ ಮಾತಾಡಕ್ ನನಗೆ ಇಷ್ಟ ಇಲ್ಲ, ಅಥವಾ ಅವ್ರಿಗೆ ಅರ್ಥ ಮಾಡ್ಸಕ್ ಇಷ್ಟ ಇಲ್ಲ. ಸೊ ಹಂಗಾಗಿ ಇದು ಬ್ಲಾಕ್ ಲಿಸ್ಟ್ ಅಲ್ಲಿ ಇದೆ ಅಂದ್ರೆ ಖಂಡಿತವಾಗ್ಲೂ ಏನೋ ಕೆಟ್ಟದಾಗೆ ಬಂದಿರುತ್ತೆ. ಬಟ್ ಅದ್ ಏನ್ ಮೆಸೇಜ್ ಅಂತ ನನ್ ನೆನಪಿಲ್ಲ. ಆದ್ರೆ ಈ ವಿಷಯನ ಶೇರ್ ಮಾಡ್ಕೊಂಡ್ಮೇಲೆ ಸಾಕಷ್ಟು ಜನ ನಂಗೆ ಶೇರ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಬಂದಂತ ಮೆಸೇಜಸ್ಗಳನ್ನ ಈ ರೀತಿ ಶೇರ್ ಮಾಡ್ಕೊಂಡಿದ್ದಾರೆ. ನಮಗೂ ಬಂದಿತ್ತು ಈ ಮೆಸೇಜಸ್ ಅಂತ. ಇನ್ಫ್ಯಾಕ್ಟ್ ಜೂನ್ 7ನೇ ತಾರೀಕುವರೆಗೂ ಕೂಡ ಮೆಸೇಜಸ್ ಬಂದಿದೆ ಆ ಅಕೌಂಟ್ ಇಂದ. ನಮ್ಮ ಒಬ್ಬರು ಹೆಣ್ಮಗಳಾಗಿ ನಿಮ್ಗೆ ಏನಿಸುತ್ತೆ ಈ ತರ ಇನ್ಸಿಡೆಂಟ್ ನಡೆದಾಗ? ಅಂದ್ರೆ ಸಂಡೇ ರೋಡ್ ಅಲ್ಲಿ ಈ ತರ ನಡೀತಾನೆ ಇರುತ್ತೆ, ಬಟ್ ಬೆಳಿಗ್ಗೆ ಬರಲ್ಲ. ನೀವು ನನ್ನ ಪ್ರೀವಿಯಸ್ ಇಂಟರ್ವ್ಯೂ ನ್ಯಾಷನಲ್ ಟಿವಿ ಕೊಟ್ಟಂತ ಇಂಟರ್ವ್ಯೂ ಅಬ್ಸರ್ವ್ ಮಾಡಿದ್ರೆ ನಾನು ಅಲ್ಲೊಂದು ಮಾತು ಹೇಳ್ತೀನಿ ಮಾತಾಡ್ತಾ. ಈ ನೆಗೆಟಿವ್ ಕಮೆಂಟ್ ಮಾಡೋರಿಗೆ ಎಷ್ಟು ದ್ವೇಷ ಇರುತ್ತೆ ಅಂತಂದ್ರೆ, ಯಾವ್ದಾದ್ರು ಒಂದು ಕ್ರಿಯೇಟರ್ನ ಈ ನೆಗೆಟಿವ್ ಕಮೆಂಟ್ ಮಾಡೋರು ಇರೋ ದ್ವೇಷಕ್ಕೆ ಕೊಲೆ ಮಾಡ್ಬಿಡ್ತಾರೆ. ಅವಾಗ ದೊಡ್ಡ ನ್ಯೂಸ್ ಆಗುತ್ತಲ್ಲ, ಅವಾಗ ಇದು ಎಂಡ್ ಆಗ್ಬೋದು ಅಂತ ಹೇಳಿರ್ತೀನಿ. ಬಟ್ ಇಲ್ಲಿ ನೋಡಿದ್ರೆ ಉಲ್ಟಾ ಆಗಿದೆ. ಸೊ ಉಲ್ಟಾ ಆಗಿದೆ ಇನ್ ದ ಸೆನ್ಸ್ ಈ ರೀತಿ ಒಂದು ಆಗೋಗಿದೆ. ಯಾರೋ ಒಂದು ಕಮೆಂಟ್ ಮಾಡೋರು ಇದಾಗೋಗಿದ್ದಾರೆ, ಸತ್ತೋಗಿದ್ದಾರೆ. ಸೊ ಹಂಗಾಗಿ ಏನೋ ಒಂದು ದೊಡ್ಡದು ಆದಾಗ್ಲೇ ಇದ್ರ ಬಗ್ಗೆ ಎಲ್ರಿಗೂ ಅವೇರ್ನೆಸ್ ಬರೋದು ಅಂತ ಅನ್ಕೊಂಡಿದ್ದೆ. ಸೊ ಇವಾಗ ಎಲ್ಲರೂ ನೋಡಿ ಕಮೆಂಟ್ ಸೆಕ್ಷನ್ಗಳ ಬಗ್ಗೆ ಮಾತಾಡ್ತಿದ್ದಾರೆ, ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ಮಾತಾಡ್ತಿದ್ದಾರೆ. ನನಗನ್ಸುತ್ತೆ ಇವಾಗ್ಲಾದ್ರೂ ಸೈಬರ್ ಕ್ರೈಮ್ ಅನ್ನೋದು ಹೊಸದಾಗಿ ರಿಫಾರ್ಮ್ ಆಗ್ಬೇಕು. ಈ ಕಮೆಂಟ್ ಮಾಡೋ ಅಂತವ್ರಿಗೆ ಒಂದು 3 ತಿಂಗಳು ಜೈಲು ಅನ್ನೋದು ಶಿಕ್ಷೆ ಆದ್ರೆ ಖಂಡಿತವಾಗ್ಲೂ ಎಲ್ಲರೂ ಹೆದರ್ಕೊಂತಾರೆ. ಅಂಡ್ ಈ ಇನ್ಸ್ಟಾಗ್ರಾಮ್ ಅವರು ಅಷ್ಟೇ, ಯೂಸರ್ಸ್ ನಮ್ಗೆ ಜಾಸ್ತಿ ಆಗಲಿ ಅಂತ ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು ಬಿಟ್ಟು ಎಲ್ಲಾ ಯೂಸರ್ಸ್ಗೂ ಆಧಾರ್ ಕಾರ್ಡ್ ಲಿಂಕ್ ಆದ್ರೆ ಯಾವನು ಕಮೆಂಟ್ ಮಾಡೋದು. ಫಾಸ್ಟ್ ಆಗಿ ಇಲ್ಲ ಸರ್, ನನ್ನ ವಿಷಯದಲ್ಲಿ ಕೆಲಸನೇ ಮಾಡಿಲ್ಲ ಸರ್. ನನ್ನ ವಿಷಯದಲ್ಲಿ ಫಾಸ್ಟ್ ಆಗಿ ಅಂತ ನಾನು ಹೇಳ್ತಾ ಇದ್ದೀನಿ, ಕೆಲಸನೇ ಮಾಡಿಲ್ಲ. ಯಾಕಂದ್ರೆ ಮಾರ್ಚ್ 13ನೇ ತಾರೀಕು ನಾನು ಒಂದು ಮಹಿಳೆ ಮೇಲೆ ಆಲ್ಮೋಸ್ಟ್ ನನ್ನ ಒಂದು ಲೈಫ್ ನ ಪರ್ಸನಲ್ ಇಶ್ಯೂಸ್ ಬಗ್ಗೆ ಎಲ್ಲ ಪ್ಯಾರಾಗ್ರಾಫ್ ಗಟ್ಟಲೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರ್ತಾರೆ. ನಾನು ಲೈವ್ ಬರ್ತೀನಿ ಬನ್ನಿ ಅಂತ, ಅವ್ರು ಬರಲ್ಲ. ಸೊ ಹಿಂಗಾದಾಗ ನಾನು FIR ಫೈಲ್ ಮಾಡಿದೆ ಸರ್. ನನ್ನ ಲಾಯರ್ ಕನ್ಸಲ್ಟೇಷನ್ ಇಂದ ಮಾರ್ಚ್ 13ನೇ ತಾರೀಕು ಬಸವೇಶ್ವರ ಪೊಲೀಸ್ ಸ್ಟೇಷನ್ ಅಲ್ಲಿ FIR ಮಾಡಿದ್ದೀನಿ. FIR ಮಾಡಿ 13 ದಿನ ಫಾಲೋ ಅಪ್ ಮಾಡ್ತೀನಿ, ಯಾವುದೇ ರೀತಿ ಆಕ್ಷನ್ ಇಲ್ಲ ಸರ್ ಸ್ಟೇಷನ್ ಇಂದ. ಇದಕ್ಕಿಂತ ಮುಂಚೆ ಕೊರೋನಾ ಟೈಮಲ್ಲಿ ತುಂಬಾನೇ ಮಾರ್ಫಿಂಗ್ ಮಾಡ್ತಾ ಇದ್ರು, ಬ್ಯಾಡ್ ಟ್ರಾಲ್ಸ್ಗಳನ್ನ ಮಾಡ್ತಿದ್ರು. 25 ಜನ ಇನ್ಫ್ಲೂಯೆನ್ಸರ್ಸ್ ಸೇರಿ ರಿಟರ್ನ್ ಕಂಪ್ಲೇಂಟ್ ಬರೆದು ಅವರು ಮಾಡಿದ್ದಂತ ಒಂದು ಕೆಟ್ಟ ಎಡಿಟ್ ಮತ್ತೆ ಮಾರ್ಫಿಂಗ್ ಇಮೇಜಸ್ ಏನಿದೆ ಅದನ್ನೆಲ್ಲ CD ಹಾಕಿ ಪೆನ್ ಡ್ರೈವ್ ಅಲ್ಲಿ ಹಾಕಿ ಪ್ರೂಫ್ ಸಮೇತ ಕಂಪ್ಲೇಂಟ್ ಕೊಟ್ಟಿದ್ದೀವಿ. DCP ಅವ್ರನ್ನ ಮೀಟ್ ಮಾಡಿದೀವಿ, ಯಾವುದೇ ರೀತಿಯ ಆಕ್ಷನ್ ಇಲ್ಲ ಸರ್. ಅಂತ್ಯ ಸಿಗ್ಬೇಕು ಅಂತಂದ್ರೆ ನೀವ್ ಆಕ್ಷನ್ ತಗೊಳ್ಳಿಲ್ಲ ಅಂತಂದ್ರೆ ಈ ರೀತಿಯ ಒಂದು ಕೃತ್ಯಗಳು ಜಾಸ್ತಿ ಆಗ್ತಿರುತ್ತೆ. ಸೊ ನಾನು ಸೈಬರ್ ಕ್ರೈಮ್ಗೆ ಏನ್ ರಿಕ್ವೆಸ್ಟ್ ಮಾಡ್ಕೋತೀನಿ ಅಂತಂದ್ರೆ, ನೀವು ಇಗ್ನೋರ್ ಮಾಡ್ಬೋದು, ಬಿಡಿ ಇದೆಲ್ಲ ಏನ್ ಕಂಪ್ಲೇಂಟ್ ಅಂತ ಪಿಟಿ ಕೇಸ್ ತರ ಅದನ್ನ ಟ್ರೀಟ್ ಮಾಡಬಾರ್ದು. ಒಂದು ಕಮೆಂಟು ಒಂದು ಜೀವನ ತೆಗೆಯುವಷ್ಟು ಶಕ್ತಿ ಇದೆ. ಒಂದು ನೆಗೆಟಿವ್ ಕಮೆಂಟ್ಗೆ ನಿಮ್ಗೂ ಗೊತ್ತಿದೆ, ಬೇರೆ ಕಡೆಯ ಕ್ರಿಯೇಟರ್ಸ್ ಎಷ್ಟೊಂದು ಜನ ಒಂದು ಕಮೆಂಟ್ಗೆ ಸೂಸೈಡ್ ಮಾಡ್ಕೊಂಡು ಸತ್ತೋಗಿರೋದಿದೆ. ಸೊ ಹಂಗಾಗಿ ದಯವಿಟ್ಟು ಇದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇಟ್ಟು ವರ್ಕ್ ಮಾಡಬೇಕು. ಅಂಡ್ ಒಂದಷ್ಟು ಜನ ಜೈಲು ಅಂತಾದ್ರೆ ಯಾರು ಕಮೆಂಟ್ ಮಾಡಲ್ಲ. ಅಂಡ್ ಕಮೆಂಟ್ ಮಾಡಿದವರಿಗೆ ಈ ರೀತಿ ಶಿಕ್ಷೆ ಆಗಿದೆ ಅನ್ನೋ ಒಂದು ವಿಡಿಯೋ ವೈರಲ್ ಆದ್ರೆ ಬೇರೆಯವ್ರು ಯಾರೇ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಕಮೆಂಟ್ ಮಾಡೋದನ್ನ ನಿಲ್ಲಿಸ್ತಾರೆ. ಮಾಡ್ತಾನೆ ಇದಾರೆ ಸರ್. ಈಗ ಮೊನ್ನೆ ನಾನು ಈ ಒಂದು ಮೆಸೇಜ್ ಬ್ಲಾಕ್ ಲಿಸ್ಟ್ ಅಲ್ಲಿ ನಮ್ಗೆ ಇದಾರೆ ಅಂತ ಶೇರ್ ಮಾಡ್ಕೊಂಡಿದ್ದಕ್ಕೆ ಪಬ್ಲಿಸಿಟಿ ಬಂದೇಳೆ, ಬಿಗ್ ಬಾಸ್ ಸೆಲೆಕ್ಟ್ ಆಗಿಲ್ಲ ಅದಕ್ಕೆ ಬಂದೇಳೆ. ನಾನೊಂದು ಹೇಳ್ತೀನಿ ಬಿಗ್ ಬಾಸ್ ಬಗ್ಗೆ ಮಾತಾಡೋರಿಗೆ, ಬಿಗ್ ಬಾಸ್ ಅಂತ ಅವ್ರ ಮನೆ ಅಲ್ಲ. ಬೈ ಚಾನ್ಸ್ ನಾನು ಹೋಗಿದ್ರು 3 ತಿಂಗಳ ಮೇಲೆ ಇರ್ಸ್ಕೋತಾರ ಸರ್ ಬಿಗ್ ಬಾಸ್ ಅಲ್ಲಿ? 3 ತಿಂಗಳ ಮೇಲೆ ಇರ್ಸ್ಕೋತಾರ ಬಿಗ್ ಬಾಸ್ ಅಲ್ಲಿ? ಬಿಗ್ ಬಾಸ್ ಏನ್ ಸ್ವರ್ಗನಾ ಸರ್ ಸಾಯಕ್ಕಿನ ಮುಂಚೆ ಹೋಗೋದಕ್ಕೆ? ಇಲ್ಲ ಅಲ್ವಾ ಸರ್? ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ನನ್ನಂತ ನೇರವಾಗಿ ಮಾತಾಡೋರ್ಗಲ್ಲ ಆ ಥರ ಪ್ಲಾಟ್ಫಾರ್ಮು.
ಅಂಡ್ ನಾನು ದೇವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಅಂತ ಶೋಗೆ ಹೋಗಿರೋದೇ ಒಳ್ಳೇದಾಯ್ತು ಸರ್. ಯಾಕಂದ್ರೆ ದೇವ್ರು ಕಾಪಾಡಿದಾನೆ. ಬಿಕಾಸ್ ನಮ್ಮನ್ನ ಅವರ ಒಂದು TRP ಯೂಸ್ ಮಾಡ್ಕೊಳ್ಳೋದಾಗ್ಲಿ ಅದೆಲ್ಲ ಆಗ್ತಿತ್ತು. ಸೊ ಅದೆಲ್ಲ ಇವಾಗ ಆಗಿಲ್ಲ. ನಾನು ಅಲ್ಲಿ ಹೋಗಿ ಬಂದ್ಬಿಟ್ಟು 1.5 ತಿಂಗಳು ಇದ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ಆಚೆ ಬಂದು ನಾನು ಅಲ್ಲೆಲ್ಲೋ ಆಟ ಆಡಿದ್ದೆ ಮೂಲೆಯಲ್ಲಿ, ಅವ್ರು ನಂಗೆ ತೋರ್ಸೇ ಇಲ್ಲ ಅನ್ನೋ ಬದಲು ನಾನು ಹೋಗಿರೋದೇ ಒಳ್ಳೇದಲ್ವಾ ಸರ್. ಬೆದರಿಕೆ ಕರೆಗಳು ಇವಾಗ ಬಂದಿಲ್ಲ ಸರ್, ಇವಾಗ ಬಂದಿಲ್ಲ. ನಾನು ಆಕ್ಚುಲಿ ಬಿಗ್ ಬಾಸ್ ಬಗ್ಗೆ ಮಾತಾಡಿದಾಗ ಕೆಲವರು ತಪ್ಪರ್ಥ ಮಾಡ್ಕೊಂಡಿದ್ರು ನಾನು ಸುದೀಪ್ ಸರ್ ಬಗ್ಗೆ ಮಾತಾಡಿದೀನಿ ಅಂತ. ಹಾಗೆಲ್ಲ ಏನೂ ಇಲ್ಲ ಸರ್. ಇವಾಗ ಏನೋ ಒಂದು ಇಂಜಸ್ಟಿಸ್ ಆದಾಗ ನಮ್ಮ ಅಮ್ಮ ನನಗೆ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಒಂದು ಹುಸಿ ಕೋಪ ಇರುತ್ತಲ್ವಾ, ಆ ರೀತಿ ಒಂದು ಕೋಪ ಇತ್ತು ಸರ್ ಮೇಲೆ. ಯಾಕಂದ್ರೆ ಅಲ್ಲೇ ನಿಂತಿದ್ರು ಸ್ಟೇಜ್ ಮೇಲೆ, ಒಂದ್ ಮಾತು ಕೇಳಿಲ್ವಲ್ಲ, ಈ ಹುಡುಗಿಗೆ ಯಾಕೆ ಹಿಂಗ್ ಮಾಡಿದ್ರೆ ಅಂತ ಕೇಳಿಲ್ವಲ್ಲ ಅಂತ ಬೇಜಾರಿತ್ತು ಅಷ್ಟೇ ಹೊರತು. ಅವಾಗ ಹಂಗೆ ಮಾತಾಡಿದಾಗ ಒಂದಷ್ಟು ಜನ ತಪ್ಪಾಗಿ ತಿಳ್ಕೊಂಡಿದ್ರು ನನ್ನ. ಬಟ್ ಅದಾದ್ಮೇಲೆ ಅವ್ರಿಗೆ ಅರ್ಥ ಮಾಡಿಸಿದಾಗ ಅರ್ಥ ಆಯ್ತು.